ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 59ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 60ನೇ ಅಧ್ಯಾಯವನ್ನು ಶುರು ಮಾಡೋಣ. ಗೆಳತಿಯರಿಗೆ ರೆಗ್ಯುಲರ್ ಕಾಲೇಜ್ ಶುರುವಾಗಿದ್ವು. ಇಷ್ಟು ದಿನ ಓನ್ಲಿ ಗರ್ಲ್ ಎಜುಕೇಷನ್ ಇದ್ದ ಮಾಳ್ವಾಸ್ನಲ್ಲಿ ಓದಿದ್ದ ಹುಡುಗಿಯರಿಗೆ ಹುಡುಗಿಯರು ಸ್ವಚ್ಛಂದವಾಗಿ ಬೆರೆಯುವ ಅರಸ್ ಕಾಲೇಜ್ಗೆ ಹೊಂದ್ಕೊಳ್ಳೋದಕ್ಕೆ ಸಮಯ ಬೇಕಿತ್ತು. ಯಾರೊಂದಿಗೂ ಹೆಚ್ಚು ಬೆರೆಯದೆ ಮೂವರೇ ತಾವಾಯಿತು ತಮ್ಮ ಪಾಡಾಯಿತು ಎಂಬಂತೆ ಇರುತ್ತಿದ್ದರು. ಕಡೆದಿಟ್ಟ ಶಿಲ್ಪದಂತಿದ್ದ ನಕ್ಷತ್ರಳಿಗೂ ಲಕ್ಷಣವಾಗಿ ಕಣ್ಣು ಕೋರೈಸುವಂತಿದ್ದ ಶರದಿ ಸ್ನೇಹರಿಗೂ ರ್ಯಾಗಿಂಗ್ ಮಾಡದೇ ಇರಲಿಲ್ಲ. ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇದ್ದಾಗ ಇವ್ಯಾವೋ ಹಳ್ಳಿ ಗಮಾರಗಳಿರಬೇಕು ಎಂದುಕೊಂಡಿತು ಹುಡುಗರ ಗುಂಪು. ಶರದಿ ಆಗಮನವಾದ ಮೇಲೆ ಸತಿಯ ಬದುಕು ಕಲರ್ಫುಲ್ ಆಗಿತ್ತು. ತೋಟದ ಮನೆಗೆ ಕೂಡ ಹೋಗಲು ಒಪ್ಪದೆ ಮನೆಯಲ್ಲೇ ಉಳಿದುಕೊಂಡಿದ್ರು. ಯತಿ ಸ್ನೇಹ ಕೂಡ ಒಳ್ಳೆ ಸ್ನೇಹಿತರಂತೆ ಮುಂದುವರಿಯುತ್ತಿದ್ದರು. ಕ್ಯಾಂಪಸ್ ಸೆಲೆಕ್ಷನಲ್ಲಿ ಪ್ರಯತ್ನ ಪಟ್ಟಿದ್ದ ಸತಿ ಯತಿ ಇಬ್ಬರು ಮೈಸೂರಿನ ವಿಪ್ರೋ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ಈ ಬಾರಿ ದುಗುಡವಿಲ್ಲದೆ ಬೀಳ್ಕೊಟ್ಟರು ಎಲ್ಲರೂ. ಪ್ರತಿ ವಾರಾಂತ್ಯದಲ್ಲೂ ತಪ್ಪದೇ ಬರಬೇಕೆಂಬ ಒಪ್ಪಂದದ ಮೇಲೆ. ಇನ್ನು ನವಿಗಂತೂ ಸ್ವರ್ಗವೇ ಅಂಗೈಲಿರುವಂತೆ ಪ್ರತಿದಿನ ಹಬ್ಬದ ಸಂಭ್ರಮ. ಅವನೇ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ. ಒಲವಿನ ದೋಣಿ ಶಾಂತ ಸರೋವರದಲ್ಲಿ ತೇಲುತ್ತಿತ್ತು. ಅದೊಂದು ದಿನ ಹೊಸದಾಗಿ ವರ್ಗವಾಗಿ ಬಂದ ಬ್ಯಾಂಕ್ ಮ್ಯಾನೇಜರ್ ಶ್ರೀಪಾದರವರ ಏಕೈಕ ಮುದ್ದಿನ ಮಗಳು ಪ್ರೇಕ್ಷಾ ಹಾಗೂ ಕಾಲೇಜಿನ ಟ್ರಸ್ಟಿ ಗುರುರಾಜುಲು ಅವರ ಪುತ್ರ ಉತ್ತಮ್ ಅರಸ್ ಕಾಲೇಜಿಗೆ ಬರುವವರೆಗೂ. ಉತ್ತಮ್ ಪೋಲಿ ಪೊರಕಿ ಹುಡುಗನಂತಲ್ಲ, ಅವನದೇನಿದ್ದರೂ ಹೈ ಪ್ರೊಫೈಲ್ ಬೇಟೆ. ನೋಡಲು ಸುರಸುಂದರಾಂಗ, ಜೊತೆಗೆ ಕಾಲಡಿ ಬಿದ್ದು ಕೊಳೆಯುತ್ತಿರುವ ಶ್ರೀಮಂತಿಕೆ. ಅವನೊಮ್ಮೆ ಸ್ನೇಹದ ಹಸ್ತ ಚಾಚಿದರೆ ಇದುವರೆಗೂ ಯಾರೂ ನಿರಾಕರಿಸಿದ್ದೇ ಇಲ್ಲ. ಸ್ನೇಹವನ್ನೇ ಮೈದೆಳೆದು ಸೂಸುವ ಕಣ್ಣುಗಳು. ಅವನೊಳಗಿನ ಬೇಟೆಗಾರರನ್ನು ಬೇಟೆಗೆ ಬಲಿಯಾಗುವವರೆಗೂ ಇದುವರೆಗೂ ಯಾರೊಬ್ಬರೂ ಗುರುತಿಸಿಲ್ಲ. ಬಲಿಯಾದ ಮೇಲೂ ಬಲಿಯೆಂದು ಹೇಳದೆ ಸ್ವತಃ ತಾವೇ ಖುದ್ದಾಗಿ ಬಲಿಯಾಗಿದ್ದು ಎನ್ನುವಷ್ಟರ ಮಟ್ಟಿಗೆ ಬದಲಾಯಿಸುವ ಮೋಡಿಗಾರ. 27-28ರ ಆಸುಪಾಸಿನವ. ಅಪ್ಪ ಟ್ರಸ್ಟಿ ಆಗಿದ್ದ ಕಾಲೇಜುಗಳಲ್ಲೆಲ್ಲ ನೆಪ ಮಾತ್ರಕ್ಕೆ ಯಾವುದೋ ಕೋರ್ಸ್ಗೆ ಜಾಯ್ನ್ ಆಗ್ತಾ ಇದ್ದ ವಿಲಾಸಿ. ಅಂಥವನು ಈ ಬಾರಿ ಆಯ್ದುಕೊಂಡಿದ್ದು ಅರಸ್ ಕಾಲೇಜ್. ಶ್ರೀಪಾದರದು ಮನೆಯವರ ವಿರೋಧ ಕಟ್ಟಿಕೊಂಡು ಮಾಡಿಕೊಂಡ ಪ್ರೇಮ ವಿವಾಹ. ಶ್ರೀಪಾದರ ಪತ್ನಿ ಪ್ರೇಕ್ಷಾಳನ್ನು ಪತಿಯ ಮೆಡಲಿಗೆ ಹಾಕಿ ಎಂದಿಗೂ ಮಗಳನ್ನು ಬೈಯಬಾರದು, ಯಾವುದಕ್ಕೂ ಕೊರತೆಯಾಗಬಾರದು ಎಂಬ ಮಾತು ತೆಗೆದುಕೊಂಡು ಕೊನೆಯುಸಿರೆಳೆದಿದ್ರು. ತಾಯಿ ಇಲ್ಲದೆ ಬೆಳೆದ ಪ್ರೇಕ್ಷಾ ಸ್ವತಂತ್ರವಾಗಿ ಸ್ವೇಚ್ಛೆಯಾಗಿ ಬೆಳೆದಳೆಂದರೆ ತಪ್ಪಾಗಲಾರದು. ಮಡದಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಳೋದಕ್ಕೆ ಮಗಳು ಕೇಳೋದಕ್ಕೆ ಮುನ್ನವೇ ಅವಳ ಬೇಕು ಬೇಡಗಳನ್ನೆಲ್ಲವನ್ನೂ ಶ್ರೀಪಾದರು ಪೂರೈಸುತ್ತಾ ಬಂದಿದ್ರು. ಹುಟ್ಟಿದಾಗಿನಿಂದ ತಂದೆ ಹಾಗೂ ಮನೆ ಕೆಲಸದವರ ಆರೈಕೆಯಲ್ಲಿ ಬೆಳೆದ ಪ್ರೇಕ್ಷಾಳಿಗೆ ಸದಾ ಹಣದ ಲೆಕ್ಕಾಚಾರದಲ್ಲಿ ಕಳೆದು ಹೋಗಿದ್ದ ಶ್ರೀಪಾದರು ಸಂಬಂಧಗಳ ಮೌಲ್ಯಗಳನ್ನು ಮಗಳಿಗೆ ಕಲಿಸ್ಕೊಡೋದ್ರಲ್ಲಿ ಸೋತು ಹೋಗಿದ್ರು. ಮುದ್ದಿನಿಂದ ಬೆಳೆದ ಪ್ರೇಕ್ಷಾ ಜೀವನ ಏನೆಂಬುದು ಇರುವುದೇ ಎಂಜಾಯ್ ಮಾಡಲು ಅನ್ನೋ ಥರ ಯೋಚನೆ ಮಾಡ್ತಿದ್ಲು. ಆ ದಿನ ಸೋಮವಾರ ಅರಸ್ ಕಾಲೇಜಿನಲ್ಲಿ ಹೊಸದಾಗಿ ಅರಸ್ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಹೊಸದಾಗಿ ಸೇರ್ಪಡೆಯಾದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ, ವೆಲ್ಕಮ್ ಡೇಯನ್ನು ಆಯೋಜಿಸಿದ್ರು. ದಿನನಿತ್ಯಕ್ಕಿಂತ ಟ್ರಾಫಿಕ್ ಹೆಚ್ಚಾಗಿಯೇ ಇತ್ತು. ಕಾಲೇಜ್ ಬಳಿಯ ಸಿಗ್ನಲ್ನಲ್ಲಿ ಕಪ್ಪಗೆ ಮಿರುಗುಟ್ಟುವ ಸ್ಕೋಡಾ ಕಾರೊಂದು ಹಾರ್ನ್ ಮಾಡುತ್ತಿದ್ದರೂ ಸ್ಕೂಟಿಯಲ್ಲಿ ಇದ್ದ ನಕ್ಷತ್ರ ಸೈಡ್ ಕೊಡಲು ಮುಂದೆ ದಾರಿ ಇಲ್ಲದೆ ಹಿಂದಕ್ಕೊಮ್ಮೆ ನೋಡಿ ಸುಮ್ಮನಾಗಿದ್ಲು. ಹೆಲ್ಮೆಟ್ ಧರಿಸಿದ್ದರಿಂದ ಮುಖ ಕಾಣದಿದ್ದರೂ ಗಿಳಿ ಹಸಿರು ಬಣ್ಣದ ಲಾಂಗ್ ಗೌನಲ್ಲಿ ಕಡೆದಿಟ್ಟ ಶಿಲ್ಪದಂತೆ ಕಾಣುತ್ತಿದ್ದವಳ ಹಿಂದಿನಿಂದ ನೋಡಿದ ಉತ್ತಮ್ ಕತ್ತಲ್ಲಿದ್ದ ಕಾಲೇಜಿನ ಟ್ಯಾಗ್ ನೋಡಿಯೇ ಇವಳು ಅರಸ್ ಕಾಲೇಜಿನ ವಿದ್ಯಾರ್ಥಿ ಅನ್ನೋದನ್ನು ತಿಳಿದುಕೊಂಡಿದ್ದ. ಮನಸ್ಸಲ್ಲೇ ಮಂಡಿಗೆ ತಿನ್ನುತ್ತಾ ಸಿಗ್ನಲ್ ಮೂವ್ ಆದ ಕೂಡಲೇ ಪಕ್ಕದಲ್ಲೇ ಡ್ರೈವ್ ಮಾಡಿಕೊಂಡು ಬಂದ. ಇದರ ಪರಿವೇ ಇಲ್ಲದೆ ನಕ್ಷತ್ರ ತನ್ನ ಪಾಡಿಗೆ ತಾನು ಕ್ಯಾಂಪಸ್ ಹೊಕ್ಕು ಸ್ಕೂಟಿ ಪಾರ್ಕ್ ಮಾಡಿ ನಡೆಯುತ್ತಿರುವಾಗ ಹಾಯ್ ಎಂಬ ಅಪರಿಚಿತ ಧ್ವನಿ ಕೇಳಿಸಿತ್ತು. ತಿರುಗಿ ನೋಡಿ ಹಾಯ್ ಎಂದು ಪ್ರತಿಕ್ರಿಯಿಸಿ ನೀವು ಅಂದಳು ಪ್ರಶ್ನಾರ್ಥಕವಾಗಿ. ಅಯ್ಯೋ ನೋಡಿ, ನಾನು ಯಾರು ಅಂತಲೇ ಹೇಳಲಿಲ್ಲ, ಸಾರಿ, ಸಿಗ್ನಲ್ನಲ್ಲಿ ಮುಂದೆ ದಾರಿ ಇಲ್ಲ ಅಂತ ಗೊತ್ತಿದ್ದು ತುಂಬ ಹಾರ್ನ್ ಮಾಡಿ ಡಿಸ್ಟರ್ಬ್ ಮಾಡಿದೆ, ಸಾರಿ ಅಂದ ಉತ್ತಮ್. ಹೋ, ಆ ಬ್ಲ್ಯಾಕ್ ಕಾರಲ್ಲಿದ್ದವರಾ? ಇಟ್ಸ್ ಓಕೆ ಬಿಡಿ, ಪರವಾಗಿಲ್ಲ ಅನ್ನುತ್ತಾ ಮುನ್ನಡೆದಳು. ಹೋ ಥ್ಯಾಂಕ್ ಯು, ರಿಯಲಿ ನೀವು ನನ್ನ ಇಷ್ಟು ಬೇಗ ಕ್ಷಮಿಸ್ಬಿಟ್ರಾ? ನೀವೆಲ್ಲೋ ತುಂಬ ಬೈಕೊಂಡು ನನಗೆ ಹಿಡಿ ಶಾಪ ಹಾಕಿರ್ತೀರಾ ಅಂದ್ಕೊಂಡೆ, ಥ್ಯಾಂಕ್ ಗಾಡ್ ಅಂದ ಉತ್ತಮ್. ಟ್ರಾಫಿಕ್ನಲ್ಲಿ ಇದೆಲ್ಲ ಕಾಮನ್ ಅಲ್ವಾ, ಅದಕ್ಕೆಲ್ಲ ತಲೆ ಕೆಡಿಸ್ಕೋತಾರಾ? ಏನು ಅರ್ಜೆಂಟ್ ಇರುತ್ತೋ ಏನೋ ಪಾಪ ಅಂದಳು ನಕ್ಷತ್ರ. ನಿಮ್ಮಂಥ ಬ್ಯೂಟಿ ಕ್ವೀನ್ ಮುಂದೆ ಇರುವಾಗ ಮತ್ತೇನು ಅರ್ಜೆಂಟ್ ಇರೋಕ್ಕೆ ಸಾಧ್ಯ ಹೇಳಿ? ನಸುನಕ್ಕ ಉತ್ತಮ್.
ಏನೊಂದು ಉತ್ತರಿಸದೆ ಮುನ್ನಡೆದಳು ನಕ್ಷತ್ರ. ಮಿಸ್, ನಿಮ್ಮ ಹೆಸರು? ಆಸಾಮಿ ಬಿಡಲೊಲ್ಲ. ನಕ್ಷತ್ರ, ಫಸ್ಟ್ ಇಯರ್ BSc. ಇಷ್ಟು ಸಾಕು ಅನ್ಸತ್ತೆ, ನಾನಿನ್ನು ಹೋಗ್ಲಾ ಅಂದಳು, ಅವನನ್ನು ಮರುಪರಿಚಯ ಮಾಡಿಕೊಳ್ಳುವ ತಂಟೆಗೂ ಹೋಗದೆ. ಆಡಿಟೋರಿಯಂನಲ್ಲಿ ಫಂಕ್ಷನ್ ಶುರುವಾಗಿತ್ತು. ಕಾರ್ಯಕ್ರಮದ ನಿರ್ವಹಣೆಯ ಉಸ್ತುವಾರಿ ಹೊತ್ತವರು ತಾವೇ ಸ್ವತಃ ವೇದಿಕೆಯ ಮೇಲೆ ಬಂದು ವಿಶೇಷವಾಗಿ ಉತ್ತಮ್ನ ಪರಿಚಯ ಮಾಡಿಕೊಟ್ಟರು. ಅದಕ್ಕೂ ಕಾರಣ ಇತ್ತು. ಟ್ರಸ್ಟಿನ ಸದಸ್ಯರಾಗಿದ್ದ ಗುರುರಾಜುಲು ಆಗರ್ಭ ಶ್ರೀಮಂತರು, ಯಾರಿಗೂ ತಿಳಿಯದ್ದೇನಲ್ಲ ಆ ವಿಷಯ. ಅಂಥವರು ಮಗನನ್ನು ವಿದೇಶದಲ್ಲಿ ಓದಿಸುವ ಶಕ್ತಿ ಇದ್ದರೂ ಇದೇ ಕಾಲೇಜಿನಲ್ಲಿ ಓದಿಸ್ತಾ ಇದ್ದಾರೆ ಎಂಬ ಹೆಗ್ಗಳಿಕೆಗಾಗಿ. ಉತ್ತಮನ ಹಿನ್ನೆಲೆ ತಿಳಿದ ನಕ್ಷತ್ರ ಸಣ್ಣಗೆ ಬೆವರಿದ್ಲು. ಗಮನಿಸಿದ ಶರದಿ ಮತ್ತು ಸ್ನೇಹಾರಿಗೆ ಬೆಳಗ್ಗೆ ನಡೆದದ್ದನ್ನು ವಿವರಿಸಿ ಅವನಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳಬೇಕೆಂದು ನಿಶ್ಚಯಿಸಿದರೆ, ಪ್ರೇಕ್ಷಾ ಉತ್ತಮನ ಹಿನ್ನೆಲೆ ತಿಳಿದ ಕೂಡಲೇ ತಾನೇ ಖುದ್ದಾಗಿ ಹೋಗಿ ಅವನನ್ನು ಪರಿಚಯ ಮಾಡಿಕೊಂಡಿದ್ಲು. ಗೆಳೆಯರ ಹಿಂಡಿನಲ್ಲಿ ಕೂತಿದ್ದ ಉತ್ತಮ್, ಶಾರ್ಟ್ ಸ್ಕರ್ಟ್, ಸ್ಲೀವ್ಲೆಸ್ ಟಾಪ್, ಹಾರಿಬಿಟ್ಟ ಕೂದಲು, ಹಾಲ್ಬಿಳುಪಿನ ಮೈಬಣ್ಣ. ಪ್ರೇಕ್ಷಾ ಸುಂದರಿಯೇ ಆಗಿದ್ರೂ ಉತ್ತಮ್ಗೆ ಆಕರ್ಷಣೆ ಎನಿಸಲಿಲ್ಲ. ಇಂಥ ಅದೆಷ್ಟೋ ಸುಂದರಿಯನ್ನ ಭಕ್ಷಿಸಿ ಮುಗಿಸಿದ್ದ. ಇರಲಿ ಸೈಡಲ್ಲಿ ಎಂಬಂತೆ ಸ್ನೇಹಿತೆಯನ್ನಾಗಿ ಮಾಡಿಕೊಂಡ. ಅವನ ಲಕ್ಷ್ಯವೆಲ್ಲ ಆಗ ತಾನೇ ಮೊಗ್ಗರಳಿ ಹೂವಾಗುವ ಹುನ್ನಾರದಂತಿದ್ದ, ಆಗ ತಾನೇ ಅರಳುತ್ತಿರುವ ಹೂವಂತಿದ್ದ ನಕ್ಷತ್ರಳ ಮೇಲೆ. ಚಂಚಲತೆ ಇಲ್ಲದ ಹೊಳಪು ಕಣ್ಣುಗಳು ಕಣ್ಮುಚ್ಚಿದರೂ ಕಾಡುತ್ತಿದ್ದವು. ಒಂದೇ ಬಾರಿ ಭಕ್ಷಿಸುವ ಭೋಜನವಲ್ಲ, ಇಂಚಿಂಚಾಗಿ ಗೆದ್ದು ಸಾವಧಾನವಾಗಿ ಉಣ್ಣಬೇಕಿರುವ ಭಕ್ಷಾನ್ನ. ಗೆದ್ದೇ ತೀರಬೇಕು. ಈ ಫ್ಲರ್ಟ್ ಮಾಡೋದು, ಸುತ್ತಾಡಿಸೋದು, ಕೊನೆಗೊಂದಿನ ಗೆಸ್ಟ್ ಹೌಸ್ ಹಾಸಿಗೆಯಲ್ಲಿ ಮೈದಣಿಯೇ ಅನುಭವಿಸೋದು, ಇದ್ಯಾವುದೂ ಬೇಕೆನಿಸಲಿಲ್ಲ ನಕ್ಷತ್ರಳ ವಿಷಯದಲ್ಲಿ. ಹೊಸದೊಂದು ಅನುಭೂತಿಯ ಅನುಭವಿಸಬೇಕಿತ್ತು. ಅದನ್ನೇ ಗೆಳೆಯರ ಬಳಿ ಹೇಳ್ದ ಕೂಡ. ಐ ವಾಂಟ್ ಟು ಫೀಲ್ ಸಮ್ ಡಿಫ್ರೆನ್ಸ್ ಫೀಲ್. ಲವ್ ಮಾಡಿಬಿಡು ಗುಡು, ಆ ಕಿಕ್ ಮುಂದೆ ಯಾವ ಡ್ರಗ್ಸು ಡ್ರಿಂಕ್ಸ್ನು ಯೂಸ್ ಅಂತ ಕಿಕ್ಕಿರುತ್ತೆ. ಗುಂಪಿನಲ್ಲೊಬ್ಬ ಸಲಹೆ ಇತ್ತ ಪಾಗಲ್ ಪ್ರೇಮಿ. ಇನಾಗ್ರೇಷನ್ ಫಂಕ್ಷನ್ ಮುಗಿದರೂ ಟ್ರಸ್ಟಿಯ ಮಗ ಯಾವ ಕೋರ್ಸ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿಲ್ವಲ್ಲ ಅನ್ನುತ್ತಾ ಗುಮಾಸ್ತನೇ ಉತ್ತಮ ಇರುವ ಬಳಿ ಹುಡುಕಿಕೊಂಡು ಬಂದು, ಬಾಸ್ ಅಡ್ಮಿಷನ್ ಇನ್ನೂ ಆಗಿಲ್ಲ ಅಂತ ಅಂದ. ಹೆಸರು ನಕ್ಷತ್ರ, BSc. ಯಾವ ಕೋರ್ಸ್ ತಗೊಂಡಿದ್ದಾಳೋ ಅದೇ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸ್ಬಿಡು ಅಂದ, ಸಿಗರೇಟಿನ ಹೊಗೆಯನ್ನು ಸುರುಳಿಯಾಕಾರದಲ್ಲಿ ಬಿಡುತ್ತಾ. ಸರಿ ಬಾಸ್ ಎಂದು ಹಿಂದಿರುಗುತ್ತಾ, ಯಾರ ಹೆತ್ಮಗಳೋ ಏನೋ, ಈ ದುಷ್ಟನ ಕಣ್ಣು ಆ ಹೆಣ್ಮಗು ಮೇಲೆ ಬಿದ್ದಿದೆ ದೇವ್ರೇ, ಆ ಮಗುನ ನೀನೇ ಕಾಪಾಡಪ್ಪ. ಅಸಹಾಯಕ ನಾನು ಈ ವಿಷಯದಲ್ಲಿ. ಕಾಣದ ದೇವರಿಗೆ ಕೈ ಮುಗಿದ ಆ ಗುಮಾಸ್ತ. ಕ್ಲಾಸಸ್ ಶುರುವಾಗಿದ್ವು. ತನ್ನ ಸುತ್ತ ಯಾವಾಗಲೂ ಸುಂದರವಾಗಿರುವುದೇ ಇರಬೇಕು ಎಂಬಂತೆ ಸೌಂದರ್ಯದ ಅಮಲೇರಿದ್ದ ಪ್ರೇಕ್ಷಾ ತಾನಾಗಿಯೇ ಬಂದು ನಕ್ಷತ್ರಳ ಪರಿಚಯ ಮಾಡಿಕೊಂಡ್ಳು. ಸ್ನೇಹಮಯಿ ಸ್ನೇಹ, ಶಾಂತ ಸರೋವರದಂಥ ಶರದಿ ಎಲ್ಲರೂ ಬೇಗ ಸ್ನೇಹಿತರಾದರು. 3 ಜನ ಇದ್ದ ಗುಂಪು 4 ಜನ ಎನ್ನುವರಷ್ಟರ ಮಟ್ಟಿಗೆ. ನವೀನ್ ಬೇಗನೆ ಹಾಸ್ಪಿಟಲ್ ಹೋಗಬೇಕಿದ್ರಿಂದ ಅವನನ್ನು ಮೀಟ್ ಮಾಡುವ ಸಲುವಾಗಿ ಮಾರ್ನಿಂಗ್ ಬೇಗ ಬರುತ್ತಿದ್ಲು ನಕ್ಷತ್ರ. ವಿದ್ಯಾರ್ಥಿಗಳೆಲ್ಲರಿಗಿಂತ ಮುಂಚೆ ಬರುತ್ತಿದ್ದ ನಕ್ಷತ್ರ ಕಾಲೇಜಿನ ಲೈಬ್ರರಿಯಲ್ಲಿ ಕೂತು ಗೆಳತಿಯರು ಬರುವವರೆಗೂ ಓದ್ಕೊಳ್ತಾ ಇದ್ಲು. ಸಂಜೆ ಕಾಲೇಜು ಮುಗಿದ ಮೇಲೆ ಕೂಡ ನವೀನ್ ಬರುವುದು ಲೇಟಾಗ್ತಿತ್ತು. ಕಾಲೇಜು ಬಿಡುವ ಸಮಯಕ್ಕೆ ಸರಿಯಾಗಿ ಸಿಗಲು ಆಗುತ್ತಿರಲಿಲ್ಲ. ಆಗಲೂ ಲೈಬ್ರರಿಯಲ್ಲಿ ಕೂತು ಓದುತ್ತಿರುತ್ತಿದ್ದಳು. ಒಮ್ಮೊಮ್ಮೆ ಓದಿ ಬೇಸರವಾದಂತಾಗಿ ಸೀದಾ ಹಾಸ್ಪಿಟಲ್ ಬಳಿ ಹೋಗಿ ರಿಸೆಪ್ಷನಿಸ್ಟ್, ಖಾಲಿ ಇದ್ದ ನರ್ಸ್, ಹೌಸ್ ಕೀಪಿಂಗ್ ಹೀಗೆ ಯಾರೊಬ್ಬರ ಬಳಿಯಾದರೂ ಹರಟುತ್ತಾ ಕಾಯುತ್ತಾ ಕೂರುತ್ತಿದ್ದಳು. ಇಡೀ ಜ್ಞಾನಭಾರತಿ ಹಾಸ್ಪಿಟಲ್ ಸಿಬ್ಬಂದಿಗೆ ನಕ್ಷತ್ರ ಚಿರಪರಿಚಿತೆ. ಮೇಲು ಕೀಳು ಹುದ್ದೆ ನೋಡದೆ ಎಲ್ಲರೊಂದಿಗೂ ಬೆರೆಯುವ ನಕ್ಷತ್ರ ಅಚ್ಚುಮೆಚ್ಚು. ಒಳರೋಗಿಗಳನ್ನು ನೋಡಲು ನವೀನ್ ಹೋಗಿದ್ದರೆ ಅವನ ಕ್ಯಾಬಿನ್ ಸೀಟಿನಲ್ಲಿ ಕೂತಿರುತ್ತಿದ್ದಳು. ಒಟ್ಟಾರೆ ಕಾಲೇಜಿನಲ್ಲಿ ಅಡಗಿ ಕುಳಿತಿರುತ್ತಿದ್ದ ಹುಡುಗಾಟಿಕೆ ಆಸ್ಪತ್ರೆಯಲ್ಲಿ ಪ್ರತ್ಯಕ್ಷವಾಗುತ್ತಿತ್ತು. ರ್ಯಾಗಿಂಗ್ಗೆ ಹೆದರಿಯೇ ನಕ್ಷತ್ರ ಎಂಗೇಜ್ಡ್ ಎನ್ನುವ ವಿಷಯವನ್ನು ಮುಚ್ಚಿಟ್ಟಿದ್ದರು ಕಾಲೇಜಿನಲ್ಲಿ. ತಮ್ಮ ಗ್ರೂಪಿನ ವಿಷಯವನ್ನು ತಾವುಗಳೇ ಇದ್ದಾಗ ಮಾತ್ರ ಮಾತಾಡ್ತಾ ಇದ್ರು. ವಾರಾಂತ್ಯದ ಭೇಟಿಗಳಂತೂ ತಡೆಯಿಲ್ಲದೆ ಸಾಗ್ತಾ ಇದ್ವು. ನವೀನ್ ಮಾತ್ರ ಹೆಚ್ಚಾಗಿ ಸಿಗಲಾಗುತ್ತಿರಲಿಲ್ಲ. ಒಮ್ಮೊಮ್ಮೆ ಸಾಧ್ಯವಾದಾಗ ಸಿಗುತ್ತಿದ್ದ. ಸಿಕ್ಕರೂ ಯಾವುದಾದ್ರೂ ಕಾಲ್ ಬಂದರೆ ಓಡಿ ಹೋಗ್ತಾ ಇದ್ದ. ನಕ್ಷತ್ರಳು ಅವನ ವೃತ್ತಿಗೆ ತಕ್ಕಂತೆ ಹೊಂದ್ಕೊಂಡಿದ್ಲು. ಸದಾ ಕಿತ್ತಾಡುತ್ತಾ ಪ್ರೀತಿಸುತ್ತಿದ್ದವರು ಈಗ ಒಬ್ಬರನ್ನೊಬ್ಬರು ಅರಿತು ಪ್ರೀತಿಸ್ತಾ ಇದ್ರು. ಇತ್ತ ಉತ್ತಮ್ ಗೆಳೆಯರ ಮಾತು ಕೇಳಿ ಪ್ರೇಮವೆಂಬ ಮತ್ತನ್ನು ಅನುಭವಿಸಿಯೇ ತೀರಬೇಕು ಅಂತ ನಕ್ಷತ್ರಳ ಪ್ರೇಮದ ಅಮಲಿನಲ್ಲಿಯೇ ತೇಲಬೇಕೆಂದು ನಿರ್ಧರಿಸಿ ಎಂದೂ ಇಲ್ಲದಷ್ಟು ಒಳ್ಳೆಯವನಾಗಿ ಯಾವ ಹೆಣ್ಣಿನ ಕಡೆಯೂ ದೃಷ್ಟಿ ಆಯಿಸದೇ ಇದ್ದ. ಅವನ ನೋಟವೆಲ್ಲ ನಕ್ಷತ್ರಳ ಮೇಲೆಯೇ. ಕ್ಯಾಂಟೀನ್ನಲ್ಲಿ ಅವಳು ತಿಂದು ಬಿಸಿ ಹಾಕಿದ ಪ್ಲಾಸ್ಟಿಕ್ ಸ್ಪೂನ್ಗಳನ್ನೆಲ್ಲ ಉತ್ತಮ್ನ ಕೋಣೆ ಸೇರ್ತಿದ್ವು. ಅವಳ ತುಟಿ ಸವರಿ ಕಸದ ಬುಟ್ಟಿ ಸೇರಿದ ಟಿಶ್ಯೂವಿನ ಪರಿಮಳದ ಹಮಲನ್ನು ಮೂಸುತ್ತಿದ್ದ. ನವೀನ್ ಪ್ರೀತಿಯಿಂದ ಮುಡಿಸಿದ ಮಲ್ಲಿಗೆ ಬಾಡಿ ಜಾರಿ ಬಿದ್ದಾಗ ಅದನ್ನು ಪ್ರೇಮ ದೇವತೆಯ ಪ್ರಸಾದ ಎನ್ನೋ ಹಾಗೆ ಪುಸ್ತಕದ ಪುಟಗಳ ನಡುವೆ ಜತನ ಮಾಡಿದ್ದ.
ತಾನು ಬಯಸುತ್ತಿರುವುದು ಮತ್ತೊಬ್ಬನ ಬಾಳಿನ ದೀಪ ಎನ್ನುವುದು ಅರಿವಿರದ ಉತ್ತಮ್. ಇದಾವುದರ ಅರಿವೇ ಇಲ್ಲದೆ ನಕ್ಷತ್ರ ತನ್ನ ಲೋಕದಲ್ಲಿ ತಾನು ವಿಹರಿಸ್ತಾ ಇದ್ಲು. ಉತ್ತಮ್ನ ಬಯಸುತ್ತಿದ್ದ ಪ್ರೇಕ್ಷಾ ಉತ್ತಮ್ನ ದೃಷ್ಟಿ ನಕ್ಷತ್ರಳ ಮೇಲಿರುವುದನ್ನು ತಿಳಿದು ಮೊದಲು ಗಮನಿಸಿದವಳೆ ಏನಿದೆ ಅವಳಲ್ಲಿ ಅಂಥ ಆಕರ್ಷಣೆ ಎಂದು ಖುದ್ದು ಹೋಗಿದ್ಲು. ಇತ್ತ ಉತ್ತಮ್ ನಕ್ಷತ್ರಳ ಬದುಕಿನಲ್ಲಿ ಒಬ್ಬ ಉತ್ತಮ ಗೆಳೆಯನ ಸ್ಥಾನ ಗಿಟ್ಸ್ಕೊಳ್ಳೋ ಕಡೆ ಗಮನ ಹರಿಸಿದ್ದ. ಆದರೂ ನಕ್ಷತ್ರಳನ್ನು ಕಂಡರೆ ಪ್ರೇಕ್ಷಾಳಿಗೆ ಅಯ್ಯೋ ಪಾಪ ಅನ್ನಿಸ್ತಿತ್ತು. ಇಷ್ಟು ಸುಂದರ ಹುಡುಗಿ ತನ್ನ ಸೌಂದರ್ಯವನ್ನು ಸರಿಯಾಗಿ ಬಳಸ್ಕೊಳ್ತಿಲ್ವಲ್ಲ ಎಂದು ಕೈಯಲ್ಲಿದ್ದ ಉಂಗುರ ನೋಡಿ ಸಣ್ಣಗೆ ಅನುಮಾನಿಸಿದಳಾದರೂ ನಕ್ಷತ್ರಳ ಹೆಸರು ಎನ್ ಅಕ್ಷರದಿಂದಲೇ ಶುರುವಾಗೋದ್ರಿಂದ ಅನುಮಾನಕ್ಕೆ ತೆರೆ ಎಳೆದ್ಲು. ಲೇಟ್ ನೈಟ್ ಪಾರ್ಟಿಗಳಿಗೆ ಕರೆದ್ರೆ 2-3 ದಿನ ಪಿಕ್ನಿಕ್ಗೆ ಕರೆದಾಗಲೆಲ್ಲ ಸಬೂಬು ಹೇಳುತ್ತಿದ್ದ ನಕ್ಷತ್ರ ಪ್ರೇಕ್ಷಾಳಿಗೆ ವಿಚಿತ್ರವಾಗಿ ಕಾಣಿಸಿದ್ಲು ಎಂದರೆ ತಪ್ಪಾಗಲಾರದು. ನವೀನ್ ಕಾಲ್ ಬಂದಾಗ ಎದ್ದು ಹೋಗಿ ಮಾತಾಡಿ ಬರ್ತಿದ್ದವಳನ್ನು ನೋಡಿ ಯಾರು ಕಾಲ್ ಮಾಡ್ತಾರೆ ಅವಳಿಗೆ, ಪ್ರೈವೇಟಾಗಿ ಎದ್ದೋಗಿ ಮಾತಾಡ್ತಾಳಲ್ಲ, ಲವ್ವರಾ? ಶರದಿ ಮತ್ತು ಸ್ನೇಹಾಳನ್ನು ಕೇಳಿದ್ದರು ಪ್ರೇಕ್ಷಾ. ಬ್ರೋ ಕಾಲ್ ಮಾಡಿದ್ದಾರೆ ಅಷ್ಟೇ, ಶರದಿ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಹೇಳಿದಳು. ಆಲ್ ಆಫ್ 3 ಹೈಸ್ಕೂಲ್ ಫ್ರೆಂಡ್ಸ್ ಆದರೂ ಅವಳು ಯಾಕೆ ಹೆಚ್ಚಿಗೆ ನಿಮ್ಮ ಜೊತೆ ಬರಲ್ಲ? ಎಲ್ರಿಗಿಂತ ಮುಂಚೆ ಬರ್ತಾಳೆ, ಎಲ್ರಿಗಿಂತ ಲೇಟಾಗಿ ಹೋಗ್ತಾಳೆ, ಕಾಲೇಜ್ ಮುಗಿದ ಮೇಲೂ ಯಾರಿಗೋ ವೆಯ್ಟ್ ಮಾಡ್ತಾಳೆ ಬಿಡದೆ ಪ್ರೇಕ್ಷಾ ಕೇಳಿದ್ಲು. ಹೇಳಿಲ್ವಾ ಬ್ರೋ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾಳೆ, ಅವರು ಬ್ಯುಸಿ ಇದ್ದು ಬರೋಕ್ಕಾಗಲ್ಲ ಅಂದಾಗ ಮಾತ್ರ ಇವಳು ನಮ್ಮ ಜೊತೆ ಬರ್ತಾಳಷ್ಟೆ. ಮತ್ತೊಮ್ಮೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಳು ಶರದಿ. ಹೀಗಿರುವಾಗ ಒಂದು ದಿನ ವಾರಾಂತ್ಯದಲ್ಲಿ ಎಲ್ಲರೂ ಪಿಜ್ಜಾ ಹಟ್ನಲ್ಲಿ ಸೇರಿದ್ರು. ನವೀನ್ ಕೂಡ ಇಡೀ ದಿನ ಫ್ರೀ ಮಾಡ್ಕೊಂಡಿದ್ದ. ರೌಂಡ್ ಟೇಬಲ್ನ ಮಂದ ಬೆಳಕಿನಲ್ಲಿ ಕುಳಿತು ಆರ್ಡರ್ ಮಾಡಿ ಎಲ್ಲರೂ ಮನಸಾರೆ ಹರಟುತ್ತಿದ್ರು. ನಕ್ಷತ್ರ ಸತಿಯ ತೋಳಿಗೊರ್ಗಿ ಕೂತು ಏನೋ ಅಣ್ಣ ಫುಲ್ ಬ್ಯುಸಿ ಆಗೋದ್ರಿ ಅಲ್ವೋ, ಅಷ್ಟು ದೂರ ನೀವಿಬ್ಬರೇ ಇರಬೇಕಾ? ಈ 2-3 ತಿಂಗಳಲ್ಲೇ ಸಾಕಾಗೋಯ್ತು, ಎಲ್ಲೂ ಹೋಗಬೇಡಿ, ಇಲ್ಲೇ ಇದ್ಬಿಡ್ರೋ ಗೋಗರೆಯುವಂತಿತ್ತು ಧ್ವನಿ. 3 ವರ್ಷದ ಹಾದಿ 3 ತಿಂಗಳಿಗೆ ಬೇಸರ ತರಿಸಿತ್ತು. ನವೀನ್ ಅವರಂತೂ ಇಲ್ಲಿದ್ದು ಸಿಗೋದೇ ಇಲ್ಲ, ಸ್ನೇಹ ಆಪಾದಿಸಿದ್ದಳು. ಶರದಿಯದು ಅದೇ ತಟಸ್ಥ ತಲ್ಲೀನ ಒಲವೆಂಬುದು ಮಾತಾದಾಗ ಮೌನವೆಂಬಂತೆ. ಏನೋ ಇವಳು ಇದ್ದಾಗೆ ಇದ್ದಾಳೆ, ನಿನ್ನ ಹತ್ರ ಆದರೂ ಮಾತಾಡ್ತಾಳ ಇಲ್ವಾ? ರೇಗಿಸಿದಳು ನಕ್ಷತ್ರ. ಏನೇ ನಿಂದು? ಧನಿ ಏರಿಸಿದಳು ಶರದಿ. ಅಲ್ವೇ ಅಣ್ಣ ಎಷ್ಟು ಬ್ಯುಸಿ ಆಗಿದ್ದಾನೆ, ನೀನು ಬುದ್ಧಿ ಹೇಳೋಕ್ಕಾಗಲ್ವಾ? ಮಂಗ್ದಿಣ್ಣೆ ಥರ ಸುಮ್ಮನೆ ಇದ್ದೀಯಾ ಎಂದಳು ನಕ್ಷತ್ರ. ಸುಮ್ಮನೆ ಇರೆ ನೀನೊಬ್ಳು, ಅವಳನ್ನು ಕೇಳಿದ್ರೆ ಪ್ರವಚನ ಶುರು ಮಾಡ್ತಾಳೆ. ಸ್ನೇಹ ಕೈ ಮುಗಿದು ನೀವು ಹೇಳಿ ಶ್ರೀಧರ್, ಹೇಗಿದೆ ಸಿಲಿಕಾನ್ ಸಿಟಿ ಎಂದಳು ಸ್ನೇಹ. ಸಿಲಿಕಾನ್ ಸಿಟಿ ಕಲರ್ಫುಲ್ ಆಗಿದೆ, ರಂಗೀನ್ ದುನಿಯಾ, ಬಟ್ ಐ ಮಿಸ್ ಯು ಆಲ್. ಇಲ್ಲಿ ಸಿಗೋ ಖುಷಿನೇ ಬೇರೆ, ಅಲ್ಲಿ ಬರೀ ಆಡಂಬರ ಅಷ್ಟೇ ಅಂದ ಶ್ರೀಧರ್. ನಮಗೂ ಅಷ್ಟೇ, ದುಡ್ಡಿದೆ, ಒನ್ಸ್ ಅಪಾನ್ ಎ ಟೈಮ್ ಹೇಳ್ತಿದ್ವಿ ದುಡ್ಡಿದ್ರೆ ದುನಿಯಾ ಅಂತ. ಕೈಲಿ ದುಡ್ಡಿದ್ರೆ ಅಂಗೈಲಿ ಆಕಾಶ ಪ್ರಪಂಚ ಅಂತ. ಎಷ್ಟೇ ದುಡ್ಡಿದ್ರೂ ಎಲ್ಲರಿಂದ ದೂರ ಇದ್ದೀವಿ ಅನ್ನೋದೇ ಬೇಜಾರು. ಈವ್ನಿಂಗ್ ನಡ್ಕೊಂಡು ಹೋಗ್ತಿದ್ರೆ ಅಣ್ಣ ಅದು ಕೊಡಿಸು ಇದು ಕೊಡಿಸು ಅಂತ ತೋಳಿಡಿದ್ದು ಜಗ್ತಿದ್ದ ನಕ್ಷು ನೆನಪಾಗ್ತಾಳೆ. ಆನ್ಲೈನ್ ಆರ್ಡರ್ ಮಾಡಿದ ಫುಡ್ ಬಂದಾಗ ಇವತ್ತು ಅಮ್ಮ ಈ ತಿಂಡಿ ಮಾಡಿತ್ತು ಆ ತಿಂಡಿ ಮಾಡಿತ್ತು ಅಂತ ಡಬಲ್ ಬಾಕ್ಸ್ ತಂದು ಕೊಡ್ತಿದ್ದ ನಕ್ಷು ನೆನಪಾಗ್ತಾಳೆ. ನಕ್ಷತ್ರಳ ಎರಡೂ ಬದಿಗೆ ಕುಳಿತಿದ್ದ ಸತಿ ಯತಿ ಇಬ್ಬರೂ ಹೇಳುತ್ತಾ ನಕ್ಷತ್ರಳ ಹೆಗಲು ಬಳಸಿ ಮಿಸ್ ಯು ಲಾಟ್ ನಕ್ಷು ಬಂಗಾರ ಅಂದರು ನೆತ್ತಿ ಮೇಲೆ ಮುತ್ತಿಡುತ್ತಾ. ಕಡಿಮೆ ಸಮಯದಲ್ಲಿ ಬೆಳೆದ ಅವರ ಮೂವರ ಬಾಂಧವ್ಯವೇ ಅಂಥದ್ದು. ಶರದಿ, ಸ್ನೇಹ ನೋಡಿ ನಿಮ್ಮನ್ನು ಮಿಸ್ ಮಾಡ್ಕೋತಿಲ್ವಂತೆ, ಕೋಣಗಳು ಇಬ್ಬರು ಅಂದ ನವೀನ್. ಸ್ನೇಹ ಏನೋ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಹಾಯ್ ಎಂದು ಸ್ನೇಹಾಳ ಹೆಗಲ ಮೇಲೆ ಕೈ ಬಿದ್ದಿತ್ತು. ಯಾರೆಂದು ನೋಡಿದರೆ ಪ್ರೇಕ್ಷಾ. ಇವಳ್ಯಾಕಪ್ಪ ಇಲ್ಲಿ ಸಿಕ್ಕಿದ್ಲು ಅಂದುಕೊಂಡರು ನಕ್ಷತ್ರ, ಸ್ನೇಹ ಮತ್ತು ಶರದಿ. ಹುಡುಗರೆಲ್ಲ ಯಾರೋ ಫ್ರೆಂಡ್ ಇರಬೇಕು ಎಂದುಕೊಂಡರು. ಇದೇನ್ರೇ ಹೀಗೆ ನೋಡ್ತಿದ್ದೀರಾ? ನಾನೇನಾದರೂ ರಾಂಗ್ ಟೈಮ್ನಲ್ಲಿ ಬಂದಾ? ನಾನಿಲ್ಲಿ ಬರಬಾರ್ದಾಗಿತ್ತೇನೋ ಅನ್ನೋ ಹಾಗೆ. ಕಾಲೇಜ್ನಲ್ಲಿ ಬಾಯ್ಸ್ಗಳೊಂದಿಗೆ ಬೆರೆಯದ ಮೂವರು ಬಾಯ್ಸ್ಗಳ ಜೊತೆ ಗುಂಪಿನಲ್ಲಿ ಕುಳಿತದ್ದು ಅಚ್ಚರಿಯಾಗಿತ್ತು ಪ್ರೇಕ್ಷಾಳಿಗೆ. ಹಾಗೇನಿಲ್ಲ, ಇದ್ಯಾರಪ್ಪ ಸಡನ್ ಆಗಿ ಬಂದಿದ್ದು ಅಂದ್ಕೊಂಡೆ. ನೋ ಪ್ರಾಬ್ಲಮ್, ಲೆಟ್ಸ್ ಜಾಯಿನ್ ಆಫ್ಟರ್ ಅವರ್ ಟೈಮ್ ಅಂತ ಶರದಿ ಕೆಂಗಣ್ಣು ಬಿಟ್ಟಿದ್ದಳು ಸ್ನೇಹಳೆಡೆಗೆ. ಖಾಲಿ ಇದ್ದ ಚೇರಿನಲ್ಲಿ ಸ್ನೇಹ ಪಕ್ಕ ಕೂರುತ್ತಾ ಪ್ರೇಕ್ಷಾ ನಕ್ಷತ್ರಳ ಹೆಗಲು ಬಳಸಿದ್ದ ಸತಿ ಯತಿಯನ್ನು ನೋಡುತ್ತಾ ಉತ್ತಮ್ ನೋಡಬೇಕಿತ್ತು, ಒಳ್ಳೆ ಮಜಾ ಇರೋದು ಅಂದುಕೊಂಡಳು ಮನಸ್ಸಿನಲ್ಲಿಯೇ. ಇವರೆಲ್ಲ ಅಂದಳು ಹುಡುಗರೆಡೆಗೆ ನೋಡುತ್ತಾ. ಪರಿಚಯ ಮಾಡಿಕೊಡೋದನ್ನು ಮರೆತಿದ್ದ ಸ್ನೇಹ ಹಾಂ ಇವರು ಎಂದು ಪರಿಚಯ ಮಾಡಿಕೊಡಲು ಹೋದಾಗ ತಡೆದ ಶರದಿ ನಾನು ಮಾಡಿಕೊಡ್ತೀನಿ ಅಂದಳು. ಇವರು ಶ್ರೀಧರ್, ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸತೀಶ್ ಯತೀಶ್ ಮೈಸೂರಿನಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಕ್ಷತ್ರ ಬ್ರದರ್ಸ್. ಇವರು ನವೀನ್, ಜ್ಞಾನಭಾರತಿಲಿ ಡಾಕ್ಟರ್. ಇವಳು ಪ್ರೇಕ್ಷಾ, ನಮ್ಮ ಕ್ಲಾಸ್ಮೇಟ್ ಅಂದಳು. ಪ್ರೇಕ್ಷಾ ಅದೆಷ್ಟೇ ಕ್ಲೋಸ್ ಆಗಿದ್ರೂ ಅವಳ ವ್ಯಕ್ತಿತ್ವ ಹಿಡಿಸದ ಶರದಿ ಅವಳ ಮೇಲೆ ಒಂದು ಕಣ್ಣು ಇಟ್ಟೇ ಇದ್ಲು. ಅದರಿಂದಲೇ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಿದಳು ಮತ್ತೊಮ್ಮೆ. ಎಲ್ಲರಿಗೂ ಹಾಯ್ ಹೇಳಿ ಏನೂ ಮಾತನಾಡದೆ ಕುಳಿತಿದ್ದ ನಕ್ಷತ್ರಳಿಗೆ ಏನು ನಕ್ಷತ್ರ ಸೈಲೆಂಟ್ ಆಗಿದೆಯಾ, ಬ್ರದರ್ಸ್ ಇರೋದಕ್ಕಾ ಅಂದಳು. ಉತ್ತಮ್ ಚಾರ್ಮಿಂಗ್ ಹೀರೋ ರೀತಿ ಇದ್ದರೂ ನವೀನ್ ಅಷ್ಟು ಲುಕ್ ಇಲ್ಲ.
ಕ್ಲಾಸ್ಗೂ ಸೈ ಮಾಸ್ಗೂ ಸೈ ಅನ್ನುವಂತಿದ್ದ ನವೀನ್ ಆಕರ್ಷಿಸಿದ್ದ ಪ್ರೇಕ್ಷಾಳನ್ನು. ವೀಕೆಂಡ್ ಬಂದರೆ ಪಬ್ ಡಿಸ್ಕೋತೆಕ್ ಅಂತಿರೋಳು ಅಪರೂಪಕ್ಕೆ ಪಿಜ್ಜಾ ಹಟ್ ಕಡೆ ಬಂದಿದ್ದೀಯಲ್ಲ, ಅದಕ್ಕೆ ನೋಡ್ತಿದ್ದೀನಿ ಅಂದಳು ನಕ್ಷತ್ರ. ಪ್ರೇಕ್ಷಾಳಿಗೆ ಇಷ್ಟವಾಗಲಿಲ್ಲ. ಲೈಫ್ ಕಲರ್ಫುಲ್, ಎಲ್ಲ ಥರನೂ ಇರಬೇಕು. ಈಗ ನೋಡು, ಕಾಲೇಜ್ನಲ್ಲಿ ನೀವು ಕ್ಯಾಂಟೀನಲ್ಲಿ ಕೂಡ ಬಾಯ್ಸ್ ಜೊತೆ ಟೇಬಲ್ ಶೇರ್ ಮಾಡಲ್ಲ, ಇಲ್ಲಿ ಎಷ್ಟು ಕ್ಲೋಸ್ ಇದ್ದೀರಾ, ಹಾಗೇನೆ ಮರು ಸವಾಲೆಂಬಂತೆ ಹೇಳಿದಳು. ಬಿಡ್ರೆ ಇಬ್ಬರು ಮಾತಿಗೆ ಮಾತು ವಾದ ಮಾಡ್ತೀರಾ, ಗದರಿದಳು. ನವೀನ್ ಮೇಲಿದ್ದ ಪ್ರೇಕ್ಷಾಳ ನೋಟ ನೋಡಿಯೇ ನಕ್ಷತ್ರ ಸಿಡುಕುತ್ತಿದ್ದಾಳೆ ಎಂದರಿತ ಶರದಿ, ಬಾಯ್ ಗರ್ಲ್ಸ್, ನಾನು ಆರ್ಡರ್ ಬಂದಿದೆ, ಕಾಲೇಜ್ನಲ್ಲಿ ಸಿಗೋಣ, ಡಾಕ್ಟರ್ ಟ್ರೀಟ್ಮೆಂಟ್ಗೆ ನಿಮ್ಮ ಹಾಸ್ಪಿಟಲಿಗೆ ಬರ್ತೀವಿ ನೆಕ್ಸ್ಟು ಅಂತ ಹೇಳಿ ಹಿಂದಿರುಗಿದಳು. ಅವಳತ್ತ ಹೋದ ಬಳಿಕ, ನಕ್ಷು ಫುಲ್ ಮಾಡ್ರನ್, ನಿನ್ನ ಫ್ರೆಂಡ್ ಸಖತ್ತಾಗಿದ್ಲು ಅಲ್ವಾ ಅಂದ ನವೀನ್ ರೇಗಿಸುವ ಸಲುವಾಗಿ. ಆರ್ಡರ್ ಮಾಡಿದ ಪಿಜ್ಜಾ ಬಂದಿತ್ತು. ಈ ತವ ಎಷ್ಟು ವೆಯ್ಟು ಮತ್ತು ಹೀಟ್ ಇರುತ್ತೆ ಗೊತ್ತಾ, ತೆಗೆದು ಒಂದು ಬಿಟ್ಟ ಅಂದರೆ ಮೇಲಿಡಬಾರ್ದು ಅಂದ ನಕ್ಷತ್ರಳ ಮಾತಿಗೆ ಎಲ್ಲರೂ ನಗುತ್ತಾ, ಇವಳು ರೌಡಿಸಮ್ ಮಾತ್ರ ಬಿಡಲ್ಲಪ್ಪ ಅಂದರು. ನಕ್ಷು, ನೀನು ಖುಷಿಯಾಗಿದ್ಯಾ ಅಲ್ವಾ, ಸತಿ ನಕ್ಷತ್ರಳನ್ನು ಪ್ರತ್ಯೇಕವಾಗಿ ಕೇಳಿದ. ಚೆನ್ನಾಗೇನೋ ಇದ್ದೀನಿ, ಬಟ್ ಎಲ್ಲೋ ಕಳೆದೋಗ್ತಿದ್ದೀವಿ ಎಲ್ಲರೂ ಅನ್ನೋದು ಸುಳ್ಳಲ್ಲ. ಲೈಫ್ನಲ್ಲಿ ಮೊದಲಿದ್ದ ಜೋಶ್ ಇಲ್ವೋ. ಲೈಫ್ ಅಂದರೆ ಹಾಗೆ, ಮನುಷ್ಯ ಬೆಳೆದಂತೆಲ್ಲ ಜವಾಬ್ದಾರಿಗಳ ಮಧ್ಯೆ ಕಳೆದು ಹೋಗ್ತಾನೆ. ಕಳೆದು ಹೋದಂತೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಮತ್ತು ನವಿ ಮನೆಯವರೆಲ್ಲ ಹೇಗಿದ್ದಾರೆ ನಿನ್ನ ಜೊತೆ ಎಂದ ಸತಿ. ಮಾವ ಓಕೆ, ಮಾಮೂಲಿ, ಈಗ ಚಿಕ್ಕ ಮಾವ ಕೂಡ ಇದ್ದಾರೆ. ಸುಧಮ್ಮ ತಾರಮ್ಮ ಅವಾಗವಾಗ ಕಾಲ್ ಮಾಡಿ ಮಾತಾಡಿಸ್ತಿರ್ತಾರೆ. ಸಂಜು ಗುಡ್ ಫ್ರೆಂಡ್, ಅರುಣ್ ಕರಣ್ ಥೇಟ್ ಜೀವನ್ ಥರಾನೆ ಎಂದ ನಕ್ಷತ್ರಳಿಗೆ. ನೀನು ಅವಾಗವಾಗ ಸುಧಮ್ಮ ತಾರಮ್ಮಂಗೆ ಕಾಲ್ ಮಾಡಿ ಮಾತಾಡಿಸ್ತಿರು, ಸಲಹೆ ಇತ್ತ ಸತಿ. ಏನರೋ ನಿಮ್ಮಿಬ್ರದ್ದು ಗುಸುಗುಸು, ನವೀನ್ ಗದರಿದ. ಅಣ್ಣ ತಂಗಿದು ಇರುತ್ತೆ ಕಣೋ, ಉಭಯ ಕುಶಲೋಪರಿ. ಏನೋ ಫ್ರೆಂಡ್ ಅಂತ ನಿನ್ನಂತ ಹೊರಟಂಗೆ ತಂಗಿನ ಕೊಟ್ಟಿದ್ದೀನಿ, ವಿಚಾರಿಸ್ಕೋಬೇಕಲ್ವಾ ಹೇಗೆ ನೋಡ್ಕೋತಿದ್ದಾನೋ ಅಂತ ಎಂದ ಸತಿ. ಇಡೀ ದಿನ ಮಾತು ಹರಟೆ ಕಳೆದು ಹೋದ ಸಂತಸ ಮರಳಿ ಸಿಕ್ಕಂತೆ ಸಂಭ್ರಮಿಸಿದರು ಎಲ್ಲರೂ. ವಿದಾಯದ ವೇಳೆ ಹತ್ತಿರವಾದಂತೆ ಕಣ್ಣಾಲಿಗಳು ತುಂಬಿದವು. ಇದು ಪ್ರತಿ ವಿದಾಯದ ವೇಳೆಯಲ್ಲೂ ನಡೆಯುತ್ತಿದ್ದುದೇ. ಭಾರವಾದ ಮನಸ್ಸುಗಳನ್ನು ಹೊತ್ತೇ ಎಲ್ಲರನ್ನೂ ಬೀಳ್ಕೊಟ್ಟರು. ನಕ್ಷುನ ನಾನು ಡ್ರಾಪ್ ಮಾಡಿ ಮನೆಗೆ ಬರ್ತೀನಿ ಅಂದ ಸತಿ. ನಾನೇನು ಕಮ್ಮಿನಾ, ಬನ್ನಿ, ಶರು ಸ್ನೇಹ ಇಬ್ಬರನ್ನೂ ಡ್ರಾಪ್ ಮಾಡ್ತೀನಿ ಅಂದ ನವೀನ್ ಯತಿಯನ್ನು ಹೊರಡಿಸಿ. ಶ್ರೀಧರ್ ಎಲ್ಲರಿಗಿಂತ ಮುಂಚೆಯೇ ಹೋಗಿದ್ದ. ನಾಲ್ವರನ್ನು ಬೀಳ್ಕೊಟ್ಟು ಸತಿ ನಕ್ಷತ್ರ ತಮ್ಮ ಹಾದಿ ಹಿಡಿದರು. ಅಣ್ಣ, ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ತೀಯಾ ಅಲ್ವಾ, ಸಮಯಕ್ಕಾಗಿ ಕಾದಿದ್ದವಳಂತೆ ಕೇಳಿದಳು ನಕ್ಷತ್ರ. ಏನು ಮಾಡಿದೆ ಮೊದಲೇಳು, ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ, ಬೈಕ್ ಓಡಿಸುತ್ತಲೇ ಕೇಳಿದ ಸತಿ. ಕಾಲೇಜ್ನಲ್ಲಿ ನಂಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯನ ಮುಚ್ಚಿಟ್ಟಿದ್ದೀವಿ. ಏನೋ ಒಂಥರ ಕಾಲೇಜ್ ಆಡಂಬರ ಜಾಸ್ತಿ. ಅರಸ್ ಕಾಲೇಜ್ ಅಂದ ಕೂಡಲೇ ರೆಪ್ಯೂಟೆಡ್ ಕಾಲೇಜ್ ಅಂತ ಖುಷಿಯಾಗಿದ್ವಿ. ಮುಂದೆ ಏನೋ ಹೇಳಲು ತೋಚದೆ ಮೌನದ ಮೊರೆ ಹೋದಳು. ಎಲ್ಲಿ ದುಡ್ಡು ಮಾತಾಡುತ್ತೋ ಅಲ್ಲಿ ಮನುಷ್ಯತ್ವ ಸತ್ತಿರುತ್ತೆ ನಕ್ಷು. ಕಾಲೇಜ್ ಹೇಗಿದೆ ಅಂದ ಸತಿ. ಬಿಲ್ಡಿಂಗು ಕೋಚಿಂಗ್ ಬಗ್ಗೆ ಎರಡು ಮಾತಿಲ್ಲ, ಆದರೆ ಅಲ್ಲಿ ತುಂಬ ಫಾಸ್ಟೆಸ್ಟ್ ಲೈಫ್, ಶ್ರೀಮಂತರ ಮಕ್ಕಳೇ ಬರೋದು, ಅವ್ರ ಲೆವೆಲ್ಗೆ ನಮ್ಗೆ ಅಡ್ಜಸ್ಟ್ ಆಗೋಕೆ ಆಗ್ತಿಲ್ಲ ಎಂದಳು ನಕ್ಷತ್ರ. ಅಂದರೆ ನಕ್ಷತ್ರಳ ಮಾತಿನ ಹಿಂದಿದ್ದ ಒಳ ಅರ್ಥ ಸರಿಯಾಗಿ ಅರ್ಥವಾಗದೆ ಕೇಳಿದ ಸತಿ. ಮೈಸೂರಿಗೆ ಹೋಗಿ ನಿನ್ನ ತಲೆಗೆ ಮಂಕ್ ಹಿಡ್ದಿದ್ಯಾ ಹೇಗೆ, ಬುದ್ದು ಬೆನ್ನಿಗೆ ಗುದ್ದಿದಳು. ಆಯ್ತಾಯ್ತು, ಸಾರಿ, ಹೇಳು, ಏನು ನಿನ್ನ ಸಮಸ್ಯೆ. ನನ್ನೊಬ್ಳದಲ್ಲ, ಮೂವರದ್ದು. ಬಾಯ್ಸ್ ಗರ್ಲ್ಸ್ ತುಂಬ ನಾರ್ಮಲ್ ಆಗಿ ಮಿಂಗಲ್ ಆಗ್ತಾರೆ. ಬ್ಯಾಡ್ ಟಚ್ ಮಾಡ್ತಿದ್ರು ಕೂಡ ಗರ್ಲ್ ಕ್ಯಾಶುವಲ್ಸ್ ಆಗಿ ತಗೋತಾರೆ. ಡಿಸ್ಟೆನ್ಸ್ನಲ್ಲಿ ನಿಂತು ಮಾತಾಡೋ ನಾವು ಅವರಿಗೆ ಓಲ್ಡ್ ಜನ್ರೇಷನ್ ಥರ ಕಾಣಿಸ್ತೀವಿ. ಕೆಲವು ಗರ್ಲ್ಸ್ ಅಂತೂ ಸ್ಮೋಕು ಬಿಯರ್ ಕೂಡ ಕುಡಿತಾರಂತೆ. ಲೇಟ್ ನೈಟ್ ಪಾರ್ಟೀಸು, ಪಬ್ ಡಿಸ್ಕೋತೆಕ್ ಅಂತ ನಾವು ಈವ್ನಿಂಗ್ ಫುಡ್ ಸ್ಟ್ರೀಟಲ್ಲಿ ಚಾಟ್ಸ್ ತಿಂದಷ್ಟು ಕಾಮನ್ ಅವ್ರಿಗೆ. ವೀಕೆಂಡ್ ಬಂದರೆ ಸಾಕು, ಟ್ರೆಕ್ಕಿಂಗ್, ಔಟಿಂಗ್, ಅಡ್ವೆಂಚರಸ್ ಪ್ಲೇಸಸ್ ಅಂತ ಹೋಗ್ತಾರೆ. ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಟ್ರಿಪ್ ಅಲ್ವಾ, ನನಗೂ ಹೋಗೋಕೆ ಆಸೆ, ಆದರೆ ಅಮ್ಮ ಗೊತ್ತಲ್ವಾ, ಕಳಿಸಲ್ಲ. ಇನ್ನು ಶರದಿ ಬಗ್ಗೆ ನಿನಗೇ ಗೊತ್ತು, ನಾವು ಹೋಗಲ್ವಲ್ಲ, ಒಂಥರ ಚೀಪಾಗಿ ನೋಡ್ತಾರೆ. ಇವತ್ತು ಸಿಕ್ಕಿದ್ಲಲ್ಲ ಪ್ರೇಕ್ಷಾ, ಅವಳು ಹೇಳ್ತಾಳೆ, ಎಷ್ಟು ಬ್ಯೂಟಿಫುಲ್ ಆಗಿದೆಯಾ, ನಿನ್ನ ಬ್ಯೂಟಿ ಸುಮ್ಮನೆ ವೇಸ್ಟ್ ಮಾಡ್ತಿದ್ದೀಯಾ, ಯುಟಿಲೈಸ್ ಮಾಡ್ಕೊ ಅಂತಾಳೆ. ಬ್ಯೂಟಿನ ಯುಟಿಲೈಸ್ ಮಾಡ್ಕೊಳ್ಳೋದು ಅಂದರೆ ಹೇಗೆ, ಏನು ಎಂದಳು ನಕ್ಷತ್ರ. ಇಳಿ ಸಂಜೆಯ ಬೆಳಕಿನಲ್ಲಿ ಮಿರರ್ನಲ್ಲಿ ಕಾಣುತ್ತಿದ್ದ ನಕ್ಷತ್ರಳ ಮುಖವನ್ನು ನೋಡಿದ. ದ್ವಂದ್ವಗಳೇ ಹಾಸಿ ಹೊದ್ದಂತಿತ್ತು ಅವಳ ಮುಖಭಾವ. ಇಂಥ ಪರಿಸ್ಥಿತಿ ಬರಬಹುದೆಂದು ಮೊದಲೇ ಊಹಿಸಿದ್ದ ಸತಿ. ನೋಡು ನಕ್ಷು, ಲೈಫ್ ಎಷ್ಟೇ ಫಾಸ್ಟೆಸ್ಟಾಗಿ ಓಡ್ತಿದ್ರೂ ನಮ್ಮ ಲಿಮಿಟ್ನಲ್ಲಿ ನಾವಿರಬೇಕು ಅನ್ನೋದು ಆಕ್ಸೆಪ್ಟೆಬಲ್. ಆದರೆ ಈ ಪರಿಧಿಯ ಲಿಮಿಟ್ನ ಎಷ್ಟು ಹಾಕ್ಕೊಂಡ್ರೆ ಬೆಟರ್ ಅನ್ನೋದು ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನೋಡು, ನವಿ ಆಗಿರ್ಬೋದು, ನಾನಾಗಿರ್ಬೋದು, ಲವ್ ಮಾಡ್ತಿದ್ದೀವಿ ಅಂತ ನಮ್ಮ ಕೊಲೀಗ್ಸ್ ಜೊತೆ ಮಾತಾಡದೆ ಕ್ಯಾಶುವಲ್ ಆಗಿ ಇರೋದೇ ಏನಿಲ್ಲ. ಇಟ್ಸ್ ಕಾಮನ್. ಟೇಬಲ್ ಶೇರ್ ಮಾಡ್ತೀವಿ, ಸಮ್ಟೈಮ್ಸ್ ಆನ್ ದ ವೇ ಸಿಕ್ಕಿದ್ರೆ ಡ್ರಾಪ್ ಕೂಡ ಮಾಡ್ತೀವಿ. ನವಿ ಕೂಡ ಎಂಗೇಜ್ಡ್, ಆಗಂತ ಅವನೇನಾದರೂ ಕೊಲೀಗ್, ಡಾಕ್ಟರ್ಸ್, ನರ್ಸ್ಗಳ ಜೊತೆ ಮಾತಾಡದೇ ಇರ್ತಾನಾ? ನೀನು ನೋಡಿರ್ತೀಯ ಅಲ್ವಾ.
ಜೀವನಕ್ಕೆ ಕುಟುಂಬ ಎಷ್ಟು ಮುಖ್ಯನೋ ಸ್ನೇಹ ವಲಯ ಕೂಡ ಅಷ್ಟೇ ಮುಖ್ಯ. ಒಂದು ದಿನದಲ್ಲಿ ಅರ್ಧ ದಿನನ ನಾವು ಮನೆಯಿಂದ ಹೊರಗಡೆನೇ ಕಳೀತೀವಿ. ಸಹೋದ್ಯೋಗಿಗಳಾಗಿರಬಹುದು, ಸಹಪಾಠಿಗಳಾಗಿರಬಹುದು. ನಮ್ಮ ಅರ್ಧ ಜೀವನನ ನಾವು ಅವ್ರ ಜೊತೆ ಕಳೀತೀವಿ ಅಂದರೆ ಫ್ರೆಂಡ್ಲಿ ಆಗಿರಬೇಕು, ನಮ್ಮ ಲಿಮಿಟ್ನ ಇತಿಮಿತಿ ಒಳಗೆ. ನವಿ ಏನಾದರೂ ನಿನ್ನ ರೆಸ್ಟ್ರಿಕ್ಟ್ ಮಾಡ್ತಾನಾ? ಗೆಳೆಯನ ಬಗ್ಗೆ ತಿಳಿದಿದ್ದರೂ ಪ್ರೀತಿಯ ವಿಷಯದಲ್ಲಿ ಯಾರನ್ನೂ ಹೇಗೆ ಅಂತ ಎಣಿಸೋಕ್ಕಾಗೋದಿಲ್ಲ ಅಂದ್ಕೊಂಡು ಅನುಮಾನಾಸ್ಪದವಾಗಿ ಪ್ರಶ್ನಿಸಿದ ಸತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.